ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದರ ನಡುವೆ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ. ವಾಟರ್ ಶಾಕ್ ಬಳಿಕ ಈಗ ವೆಜಿಟೇಬಲ್ ಶಾಕ್ ನೋಡಿ. ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಭಾರತ. ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ತರಕಾರಿ ಕೂಡ ಇಲ್ಲ ಪಾಕಿಸ್ತಾನಕ್ಕೆ. ನೀರಿನ ಬಳಿಕ ಈಗ ಪಾಕ್ಗೆ ತರಕಾರಿಯೂ ಕೂಡ ಬಂದ್ ಮಾಡಲಾಗಿದೆ. ಬರದಿಂದ ಬಳಲುತ್ತಿರುವಂತ ಪಾಕಿನಲ್ಲಿ ಮತ್ತಷ್ಟು ಬರ ನೋಡಿ. ಪಾಕಿಸ್ತಾನಕ್ಕೆ 55% ತರಕಾರಿ ಭಾರತದಿಂದ ರಫ್ತಾಗ್ತಿತ್ತು, ನಮ್ಮ ದೇಶದಿಂದನೇ ಹೋಗ್ತಿತ್ತು ಅವ್ರಿಗೆ. ಈಗ ಅದನ್ನ ನಿಲ್ಲಿಸಿ ಪಾಕಿಸ್ತಾನಕ್ಕೆ ಶಾಕ್ ಅನ್ನ ಕೊಟ್ಟಿದೆ ಭಾರತ. ಉಗ್ರರ ದಾಳಿಯ ಬೆನ್ನಲ್ಲೇ ಒಂದೊಂದೇ ಬರೆಯನ್ನ ಎಳಿತಾ ಇದ್ದೀವಿ. ಈಗಾಗಲೇ ಸಿಂಧು ನದಿಯ ನೀರನ್ನ ಬಿಡೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದ ಜಲ ಬಾಂಬೆ ಸ್ಫೋಟ ಆಗಿತ್ತು. ಅದರ ಬೆನ್ನಲ್ಲೇ ವಾಟರ್ ಶಾಕ್ ಆದ್ಮೇಲೆ ಈಗ ವೆಜಿಟೇಬಲ್ ಶಾಕ್. ಯಾಕಂದ್ರೆ ನಮ್ಮ ಭಾರತದಿಂದ 55% ಇಲ್ಲಿನ ತರಕಾರಿಗಳು ಪಾಕಿಸ್ತಾನಕ್ಕೆ ಹೋಗ್ತಿತ್ತು, ರಫ್ತಾಗ್ತಿತ್ತು ಬಾರ್ಡರ್ಗಳ ಮೂಲಕವಾಗಿ. ಅಲ್ಲಿಗೆ ಬೇಕಾಗಿರುವಂತ ದಿನಬಳಕೆಯ ತರಕಾರಿಗಳು. ಮೊದಲೇ ಬರ, ತಿನ್ನೋದಕ್ಕೆ ಗತಿ ಇಲ್ಲ. ನಮ್ಮ ದೇಶದಿಂದ ರಫ್ತಾಗ್ತಿದ್ದಂತ ತರಕಾರಿಗಳಿಗೂ ಈಗ ಬ್ರೇಕ್, ಅದನ್ನ ಬಂದ್ ಮಾಡುವಂತ ಕೆಲಸಕ್ಕೆ ಭಾರತ ಮುಂದಾಗಿದೆ. ಹಾಗಾಗಿ ನೀರಿನ ವಿಚಾರದಲ್ಲಿ ಜಲಗಂಡಾಂತರವನ್ನ ಎದುರಿಸಬೇಕಾಗಿರುವಂತ ಪಾಕಿಸ್ತಾನಕ್ಕೆ ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ ತರಕಾರಿ ಕೂಡ ಇನ್ನು ಮುಂದೆ ಹೋಗೋದಿಲ್ಲ. ಇನ್ನಷ್ಟು ತೀವ್ರತೆಯ, ಇದೆಲ್ಲ ಜಸ್ಟ್ ಸ್ಯಾಂಪಲ್ ಅಷ್ಟೇ, ಮತ್ತಷ್ಟು ಅವರನ್ನ ಮುಟ್ಟಿ ನೋಡಿಕೊಳ್ಳುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಎದುರಾಗುತ್ತೆ. ಶಾಕ್ ಮೇಲೆ ಶಾಕು. ಅವರಿಗೆ ದಾಳಿಗಳಷ್ಟೇ ಅಲ್ಲ, ಎಲ್ಲಾ ರೀತಿಯಾಗಿಯೂ ಕೂಡ ಪಾಕಿಸ್ತಾನಕ್ಕೆ ಸಂಕಷ್ಟವನ್ನ ತರುವಂತ ಕೆಲಸಕ್ಕೆ ಭಾರತ ಮುಂದಾಗ್ತಿದೆ. ರಾಜತಾಂತ್ರಿಕವಾಗಿ ಹಲವು ನಿರ್ಬಂಧಗಳನ್ನ ಹೇಳಿ ಗಡಿಯನ್ನ ತಳ್ಳಿಬಿಟ್ಟು ಈಗಾಗಲೇ ಬಾರ್ಡರ್ಗಳೇನಿದೆ, ವಾಘಾ ಬಾರ್ಡರು, ಅಟಾರಿ ಬಾರ್ಡರ್ಗಳನ್ನ ಬಂದ್ ಮಾಡಿದೀವಿ. ಅದೊಂದು ಕಡೆ ಆದ್ರೆ ಭಾರತವನ್ನ ಬಿಟ್ಟು ಹೋಗೋದಕ್ಕೆ ಇವತ್ತು ಡೆಡ್ ಲೈನ್ 27ನೇ ತಾರೀಕು 48 ಗಂಟೆಗಳ ಕಾಲಾವಕಾಶವನ್ನ ಕೊಡ್ಲಾಗಿತ್ತು. ಈಗ ಆ ಡೆಡ್ ಲೈನ್ ಕೂಡ ಒಂದ್ ಕಡೆ ಮುಗಿತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಜೆಗಳು ಭಾರತದಿಂದ 55% ಅಷ್ಟು ತರಕಾರಿಗಳು ಬರ್ತಿತ್ತು. ಬೆಳ್ಳುಳ್ಳಿ, ಈರುಳ್ಳಿ, ಏನೇನು ತರಕಾರಿಗಳಾಯ್ತಲ್ಲ, ವೆಜಿಟೇಬಲ್ಸ್ಗಳು, ಇದನ್ನ ಕೂಡ ನಿಲ್ಲಿಸೋದಕ್ಕೆ ಮುಂದಾಗಿದ್ದೀವಿ. ಹಾಗಾಗಿ ನೀರಿಲ್ಲ. ಸಿಂಧು ನದಿ ಮತ್ತು ಅದರ ಉಪನದಿಗಳ ನೀರು 80% ಪಾಕಿಸ್ತಾನ ಜನ ಆ ನೀರನ್ನೇ ನಂಬ್ಕೊಂಡು ಜೀವನ ಕಳೀತಿದ್ದಾರೆ. ದಿನನಿತ್ಯ ಕುಡಿಯೋದಕ್ಕಾಗಿರ್ಲಿ, ಏನೇನು ನೀರು ಬೇಕಲ್ಲ ವ್ಯವಹಾರಕ್ಕೆ, ಕೃಷಿಗೆ, ಬೆಳೆಗಳನ್ನ ಬೆಳೆಯೋದಕ್ಕೆ, ಮೊದಲೇ ಬರ. ದುಡ್ಕೊಂಡು ತಿನ್ನೋದು ಬಿಟ್ಟು ಉಗ್ರಗಾಮಿಗಳನ್ನ, ಭಯೋತ್ಪಾದಕರನ್ನ ಬೆಳೆಸಕ್ ಹೋಗುವಂತ ಪಾಪರ ದೇಶಕ್ಕೆ ಒಂದೊಂದೇ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಇವತ್ತು ಮನ್ ಕಿ ಬಾತ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ವಿಚಾರವಾಗಿ ಗುಡುಗಿದ್ರು. ಬಿಡೋದಿಲ್ಲ, ನಾವು ಸರಿಯಾದ ಪಾಠವನ್ನ ಕಲಿಸ್ತೀವಿ. ಇಡೀ ಭಾರತೀಯರ ರಕ್ತ ಕುದಿತಾ ಇದೆ ನನಗೆ ಗೊತ್ತು, ಹಾಗಾಗಿ ಪಾಠ ಕಲಿಸ್ತೀನಿ ಅನ್ನುವಂತ ಸೂಚನೆ ಜೊತೆಯಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮನ್ ಕಿ ಬಾತ್ ನಲ್ಲಿ, ದಾಳಿ ಆದ್ಮೇಲೆ ಮೊದಲ ಮನ್ ಕಿ ಬಾತ್, ಈ ಕಾರ್ಯಕ್ರಮದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಗುಡುಗಿದ್ದಾರೆ. ಹಾಗಾಗಿ ರಾಜತಾಂತ್ರಿಕವಾಗಿ ಒಂದೊಂದೇ ನಿರ್ಬಂಧನಗಳು, ಜೊತೆಯಲ್ಲಿ ಭೂಸೇನೆ, ವಾಯುಪಡೆ, ನೌಕಾಪಡೆಯಿಂದಲೂ ಕೂಡ ಸಮರಾಭ್ಯಾಸ ಆಗ್ತಿದೆ. ಮತ್ತೊಂದು ಕಡೆಯಲ್ಲಿ ಉಗ್ರರ ಮನೆಗಳು, ಎಲ್ಲೆಲ್ಲ ಅವ್ರ ಮನೆ ಇದೆ ಅದನ್ನ ಧ್ವಂಸ ಮಾಡುವಂತ ಕೆಲಸ ನಮ್ಮ ಭಾರತೀಯ ಸೈನಿಕರು ಮಾಡ್ತಿದ್ದಾರೆ. ಶಂಕಿತ ಉಗ್ರರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡೋದು ಒಂದ್ ಕಡೆ ಆಗ್ತಿದ್ರೆ, ಕೂಂಬಿಂಗ್ ಕಾರ್ಯಾಚರಣೆ ಆಗ್ತಿದೆ POK ಭಾಗದಲ್ಲಿ. ಇನ್ನು ಕಾಶ್ಮೀರದಲ್ಲಿ ಯಾರ್ಯಾರು ನಮ್ಮಲ್ಲೇ ಇದ್ದುಕೊಂಡು ಅವರಿಗೆ ಸಾಥ್ ಕೊಟ್ಟಿದ್ರು, ಬೆನ್ನು ತಟ್ಟಿದ್ರು, ಪ್ರೋತ್ಸಾಹ ಮಾಡಿದ್ರು, ಸ್ಲೀಪಿಂಗ್ ಸೆಲ್ ಅಲ್ಲಿ ಯಾವ್ಯಾವ ಸಂಘಟನೆಗಳಿದೆ ಎಲ್ಲವನ್ನ ಹುಡುಕಿ ತೆಗುವಂತ ಕೆಲಸಕ್ಕೆ ಮುಂದಾಗ್ತಿದೆ ಭಾರತ. ಆ ನಿಟ್ಟಿನಲ್ಲಿ ಈಗ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ, ಬಲ ತುಂಬುವಂತೆ, ಪಾಕಿಸ್ತಾನಕ್ಕೆ ಸಂಕಷ್ಟ ಕೊಡುವ ನಿಟ್ಟಿನಲ್ಲಿ ತರಕಾರಿ ಕೂಡ ಭಾರತದಿಂದ ರಫ್ತು ಆಗೋದಕ್ಕೆ ಈಗ ಬ್ರೇಕ್ ಬೀಳ್ತಾ ಇದೆ.
ಇಲ್ಲಿಂದ ಭಾರತದ ಭೂಮಿಯಲ್ಲಿ ಬೆಳೆದಿರುವಂತಹ ತರಕಾರಿಗಳು ಪಾಕಿಸ್ತಾನಕ್ಕೆ ರಫ್ತಾಗ್ತಿತ್ತು. ಅಲ್ಲಿ ಮೊದಲೇ ಬರ, ತಿನ್ನೋದಕ್ಕೆ ಏನಿಲ್ಲ. ಈಗ ಏನ್ ತಿನ್ಬೇಕು? ಹಾಫ್ ರೇಟು ಚೀಪ್ ರೇಟಿಗೆ ಅಲ್ಲಿಂದ ಇಲ್ಲಿಗೆ ಗುಂಡು, ಅಲ್ಲಿನ ಶಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ, ಅದನ್ನ ತಿನ್ನೋ ಪರಿಸ್ಥಿತಿ. ಪಾಕಿಸ್ತಾನದಲ್ಲಿ ಇನ್ನು ಮುಂದೆ ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಸಿಗಲ್ಲ ನೋಡಿ. ಪಾಕಿಸ್ತಾನದಲ್ಲಿ ಇನ್ನು ಮುಂದೆ ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಯಾವ್ದು ಕೂಡ ಸಿಗಲ್ಲ. ಯಾಕಂದ್ರೆ ಇದಕ್ಕೆ ಬ್ರೇಕ್ ಬೀಳ್ತಿದೆ. ಬಾಸುಮತಿ ರೈಸು, ಮಸಾಲೆ ಪದಾರ್ಥಗಳನ್ನು ಕೂಡ ಬಂದ್ ಮಾಡಲಾಗ್ತಿದೆ. ನಮ್ಮ ಕರ್ನಾಟಕದ ಕೋಲಾರದ ಟೊಮ್ಯಾಟೊ ಹೋಗ್ತಿತ್ತು, ಮಹಾರಾಷ್ಟ್ರದ ಈರುಳ್ಳಿ, ಗುಜರಾತಿನಿಂದ ಬೆಳ್ಳುಳ್ಳಿ ಹೋಗ್ತಿತ್ತು. ಇವೆಲ್ಲ ಸೇರಿದಂತೆ ಹಲವು ತರಕಾರಿಗಳಿಗೆ ಈಗ ನಿರ್ಬಂಧವನ್ನ ಹೇರಲಾಗ್ತಿದೆ. ಉಗ್ರರ ಈ ನರಮೇಧವನ್ನ ಖಂಡಿಸಿ ಹಲವು ಮಾರ್ಕೆಟ್ಗಳಲ್ಲೂ ಕೂಡ ಪ್ರತಿಭಟನೆಯಾಗಿತ್ತು. ಇಲ್ಲ ಬೆಂಗಳೂರಿನಲ್ಲೇ ಯಶವಂತಪುರದ ಎಪಿಎಂಸಿ ಮಾರ್ಕೆಟ್ನಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಇದಾದ ನಂತರ ತರಕಾರಿಯನ್ನ ಕಳಿಸದೆ ಇರೋದಕ್ಕೆ ವರ್ತಕರು ನಿರ್ಧಾರ ಮಾಡಿದ್ದಾರೆ. ದಾಳಿ ಆಗ್ತಿದ್ದಂತೆ ನಮ್ಮ ಯಶವಂತಪುರದ ಎಪಿಎಂಸಿ ಮಾರ್ಕೆಟ್ ಸೇರಿದಂತೆ ಹಲವು ಮಾರ್ಕೆಟ್ನಲ್ಲೂ ಪ್ರತಿಭಟನೆ ಮಾಡಿದ್ರು. ನಮ್ಮ ನೆಲಕ್ಕೆ ಬಂದು ನಮ್ಮವರ ರಕ್ತವನ್ನ ತೆಗೆದುಕೊಂಡ್ರಲ್ಲ ಈ ರಣ ಹೇಡಿ ಪಾಪಿಗಳು, ಉಗ್ರರು, ಆ ನಿಟ್ಟಿನಲ್ಲಿ ನಾವು ಕಳಿಸೋದಿಲ್ಲ. ಇಲ್ಲಿಂದ ತರಕಾರಿ ಇರ್ಬೋದು, ಅಗತ್ಯ ವಸ್ತುಗಳ ಪದಾರ್ಥಗಳು, ಮಸಾಲೆ ಪದಾರ್ಥ, ಅಕ್ಕಿ, ಬೇಳೆ ಇನ್ನಿತರಗಳನ್ನ ರಫ್ತು ಮಾಡಲಾಗ್ತಿತ್ತು ಪಾಕಿಸ್ತಾನಕ್ಕೆ. ಹಾಗಾಗಿ ಇನ್ನು ಮುಂದೆ ಹೋಗಲ್ಲ. ಇಷ್ಟು ದಿನ ಗುಜರಾತ್ನಿಂದ ಬೆಳ್ಳುಳ್ಳಿ ಹೋಗ್ತಿತ್ತು, ಮಹಾರಾಷ್ಟ್ರದಿಂದ ಈರುಳ್ಳಿ ಹೋಗ್ತಿತ್ತು, ನಮ್ಮ ಕೋಲಾರದಿಂದ ಟೊಮ್ಯಾಟೊ ಹೋಗ್ತಿತ್ತು. ಹಾಗಾಗಿ ಎಲ್ಲವನ್ನ ಕೂಡ ಬಂದ್ ಮಾಡ್ತೀವಿ. ನಮ್ಮ ನೆಲಕ್ಕೆ ಹೋಗಿ ನರಮೇಧವನ್ನ ಮಾಡಿದ್ರಲ್ಲ, ನಿಮ್ಮನ್ನು ಸುಮ್ಮನೆ ಬಿಡ್ಬೇಕನ್ನುವಂತ ನಿಟ್ಟಿನಲ್ಲಿ ಈ ಘನಘೋರ ಕೃತ್ಯವನ್ನ ಭಯಾನಕವಾಗಿ, ಬೀಭತ್ಸವಾಗಿ ಏನು ಮಾಡಿದ್ರಲ್ಲ ಉಗ್ರರು. ಹಾಗಾಗಿ ಪಾಕಿಸ್ತಾನ ಕಳಿಸೋದೇ ಇಲ್ಲ.